ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂವೈ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 60 ಕಿಲೋಮೀಟರ್ವರೆಗೂ ಶಾಲಾ ಕಾಲೇಜು ಮತ್ತು ಇತರ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ. ದೂರದ ಹಳ್ಳಿಗಳಿಂದ ನಗರದ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ. ಇದರಿಂದ ನಿಗಮ ಆರ್ಥಿಕ ಸ್ಥಿತಿಯನ್ನು ಕಾಪಾಡುವುದರ ಜೊತೆಗೆ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಸಮಾನವಾಗಿ ರಕ್ಷಿಸುವ ಕಾರ್ಯ ನಡೆದಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ರಾಜ32 ಕನ್ನಡ ನ್ಯೂಸ್ ಕಲಬುರಗಿ. ಈಗಾಗಲೇ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಡಿ.ಕೆ. ಶಿವಕುಮಾರ್ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕಾದ್ಯಂತ ಬಸ್ ಪಾಸನ್ನು ಉಚಿತ ವಿದ್ಯಾರ್ಥಿಗಳಿಗೆ ಸುಮಾರು 60 ಕಿಲೋಮೀಟರ್ವರೆಗೆ ಉಚಿತವಾಗಿ ಬಸ್ಸು ಸೇವೆಯನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒದಗಿಸಿದ್ದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಭಾಳ ಸಂತಸವನ್ನು ಮೂಡಿಸಿದೆ. ಇದರದ್ದು ಕೂಡ ಈಗಾಗಲೇ ನಾನು ಪ್ರೆಸ್ಸಿಗೆ ಕೊಟ್ಟಿದ್ದೆ. ಇದರ ಸದುಪಯೋಗ ಎಲ್ಲ ವಿದ್ಯಾರ್ಥಿಗಳು ತಗೋಬೇಕು. ನಮಗೆ ಸುಮಾರು ನಮ್ಮ ನಿಗಮಕ್ಕೆ ಬೇರೆ ಮುಂಚೆ ಇದಕ್ಕೆ ಹೋಲಿಸಿದಾಗ ಸುಮಾರು 11 ಕೋಟಿ ನಮಗೆ ಒಂದು ಹೊರೆ ಆಗ್ತಾಯಿದ್ದು, ಇದು ಸರ್ಕಾರ ಭರಿಸುತ್ತೆ ಅಂತ ಹೇಳಿ ಈಗಾಗಲೇ ಆಶ್ವಾಸನೆ ಕೊಟ್ಟಿದೆ. ಇದರ ಸದುಪಯೋಗ ಎಲ್ಲ ವಿದ್ಯಾರ್ಥಿಗಳು ತಗೋಬೇಕು. ಮತ್ತು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಟ್ರಾಫಿಕ್ ಸಮಸ್ಯೆ, ಎಲ್ಲಿ ಬೇಕಲ್ಲಿ ಜನಜಂಗುಳಿ, ಈ ರೀತಿ ಎಲ್ಲದಕ್ಕೂ ನಮ್ಮನ್ನು ಕೂಡಿ ನಾವೆಲ್ಲರೂ ಬಹಳಷ್ಟು ಬಸ್ಸಿನಲ್ಲಿ ಏನು ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಇರ್ತದೆ ಅದೆಲ್ಲನೂ ನಾವು ಬಳಸ್ಕೋಬೇಕು ಅಂಥೇಳಿ ನಾನು ಎಲ್ಲ ನಾಗರಿಕರಿಗೆ ಮನವಿ ಮಾಡ್ತೇನೆ.